ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಅಪಘಾತ ಪ್ರಕರಣ ಅಧಿಕಾರಿಗಳಿಂದ ಜಾಯಿಂಟ್ ಸರ್ವೆ ಎಎಸ್ಪಿ ವೆಂಕಟೇಶ್ ಪ್ರಸನ್ನ ನೇತೃತ್ವದಲ್ಲಿ ಪರಿಶೀಲನೆ ಹೊಸಕೋಟೆಯ ಎಂ ಸತ್ಯವರ ಬಳಿ ನಡೆದಿದ್ದ ಅಪಘಾತ ಘಟನೆ ನಡೆದ ಸ್ಥಳ ಪರಿಶೀಲನೆ ಪಿಡಬ್ಲ್ಯೂಡಿ ನ್ಯಾಷನಲ್ ಹೈವೇ ಅಥಾರಿಟಿ ಪೊಲೀಸ್ ಅಧಿಕಾರಿಗಳಿಂದ ಸರ್ವೆ ಘಟನೆಗೆ ಮೂಲ ಕಾರಣ ಹುಡುಕುತ್ತಿರುವ ಅಧಿಕಾರಿಗಳು ಈ ವರ್ಷ ಇದೇ ಸ್ಪಾಟ್ನಲ್ಲಿ ಒಟ್ಟು 8 ಸಾವುಗಳಾಗಿವೆ. ನಿನ್ನೆ 7 ಈ ಮೊದಲು 1 ಸಾವಾಗಿತ್ತು. ರಸ್ತೆಯಲ್ಲಿ ತಾಂತ್ರಿಕ ಸಮಸ್ಯೆ ಇದೆಯಾ ಎಂದು ಪರಿಶೀಲನೆ ಸಿಸಿಟಿವಿ ಅಳವಡಿಸುವಂತೆ ನ್ಯಾಷನಲ್ ಹೈವೇ ಅಥಾರಿಟಿಗೆ ಸೂಚನೆ. ಕೂಡ ಸೋಲಾರ್ ಬ್ಯಾಕಪ್ ಕ್ಯಾಮರಾಗಳಾಗಿದ್ದಾವೆ, ಅವಕ್ಕೆಲ್ಲವಕ್ಕೂ ಕೂಡ ಬ್ಯಾಕಪ್ ಕೊಡಬೇಕು ಅಂತ ಹೇಳುವ ನೈಟ್ ವಿಷನ್ ಕ್ಯಾಮರಾ ಇಲ್ಲ. ಕಾರಣಕ್ಕೋಸ್ಕರವಾಗಿ ವಿಷನ್ ಹಾಕಬೇಕು ಅಂತ ನ್ಯಾಷನಲ್ ಹೈವೇ ಅಥಾರಿಟಿ ಅದನ್ನು ಇನ್ಸ್ಟಾಲ್ ಮಾಡಿದ್ರು. ಮತ್ತೆ ಪೊಲೀಸ್ ವಾರದಲ್ಲಿ ಅಚಾನಕ್ಕಾಗಿ ನಾವು ನಿಗದಿಸದೆ ಅಚಾನಕ್ ವೇಗವನ್ನು ಮಾಡೋರು ಫೀಲಿಂಗ್ ಹೋದವರು ಸಂಚಾರಿ ನಿಯಮಗಳು ಪೊಲೀಸರು ಆಮೇಲೆ ಬೆಲೆ ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಸ್ಟಿಆರ್ ರಸ್ತೆಯಲ್ಲಿ 2024ರಲ್ಲಿ 8 ಡೆತ್ಗಳಾಗಿತ್ತು, 2025ರಲ್ಲಿ 7 ಡೆತ್ಗಳಾಗಿತ್ತು. ಈ ವರ್ಷ 2026ರಲ್ಲಿ ಇದುವರೆಗೆ 8 ಡೆತ್ ಆಗಿತ್ತು. ಇದೇ ಒಂದೇ ಸ್ಪಾಟ್ನಲ್ಲಿ ಕಳೆದ ವರ್ಷ ಕೂಡ 1 ಡೆತ್ ಆಗಿತ್ತು. ಈ ವರ್ಷ ಈಗ ಇಲ್ಲಿ 7 ಡೆತ್ ಆಗಿದೆ. ಸೊ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಟೋಟಲ್ 23 ಡೆತ್ ಆಗಿರ್ತಕ್ಕಂಥ ಒಂದು ಭೀಕರ ಅಪಘಾತದಲ್ಲಿ 7 ಜನ ಮೃತಪಟ್ಟಿದ್ದರು. ರಸ್ತೆಯಲ್ಲಿ ಆ ರಸ್ತೆಯಲ್ಲಿದ್ದು ಅಪಘಾತ ನಡೆದಂತಹ ಸ್ಥಳದಲ್ಲಿ RTOರು, ಪೊಲೀಸ್ನವರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಮಹೇಂದ್ರ ಕಂಪನಿ ಮತ್ತು ಎಲ್ಲ ಅಧಿಕಾರಿಗಳು ಸೇರಿಬಿಟ್ಟು ನಡೆದಿರ್ತಕ್ಕಂತಹ ಅಪಘಾತಕ್ಕೆ ಕಾರಣವನ್ನು ಕಂಡುಹಿಡಿಯುವ ಸಲುವಾಗಿ ಮತ್ತೆ ಮುಂದೆ ಈ ರೀತಿಯ ಅಪಘಾತ ಆಗದೇ ಇದ್ದರೆ ಹೇಗೆ ತಡೆ ಹಿಡಿಬಹುದು ಹೇಳೋದ್ರ ಬಗ್ಗೆ ಈ ಪ್ಲ್ಯಾನ್ ಮಾಡಬೇಕು ಜಾಯಿಂಟ್ಸ್ ಮಾಡಿದ್ವಿ. ಈ ಜಾಯಿಂಟ್ಸಲ್ಲಿ ನಮಗೆ ಕಂಡು ಬಂದಿದ್ದ ಅಂಶಗಳು ಏನಂತ ಹೇಳಿದರೆ, ಕೆಲವು ಕಡೆಗಳಲ್ಲಿ ರಸ್ತೆ 3 ವೇಸ್ ಇದೆ. ವೇಸ್ ಆದ ನಂತರ ತಕ್ಷಣ 2 ವೇಸ್ ಆಗುತ್ತೆ. ಅಂತಹ ಸ್ಥಳಗಳಲ್ಲಿ ಒಂದು ಲಿಂಕ್ ಅನ್ನು ಹಾಕಿದ್ದಾನಲ್ಲಿ 2 ಆಗುವ ಕಲೆಗಳಿದ್ದಾವೆ. ಅಂದರೆ ಇದೇ ರೋಡ್ ರಸ್ತೆಯಲ್ಲಿ ಏರ್ಪೋರ್ಟ್ನಿಂದ ಮುಂಭಾಗಕ್ಕೆ ಇರ್ತಕ್ಕಂತಹ ಕ್ಯಾಮರಾಗಳಲ್ಲಿ ನೈಟ್ ವಿಷನ್ ಕ್ಯಾಮರಾಗಳಿದೆ ಮತ್ತು ಅದರ ಸ್ಪೀಡನ್ನು ಸಂಗ್ರಹಿಸ್ತಕ್ಕಂತಹದ್ದು ಕೂಡ ಕ್ಯಾಮರಾಗಳಲ್ಲಿದ್ದಾವೆ. ಈ ಭಾಗಕ್ಕೆ ಇಲ್ಲ, ಅದನ್ನು ಈ ಭಾಗಕ್ಕೆ ಹಾಕಬೇಕು ಅಂತ ಹೇಳಿ ನಾವು ಅವರಿಗೆ ರೆಕ್ವೆಸ್ಟ್ ಮಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ, ಅದನ್ನು ಹಾಕ್ತೀವಿ ಅಂತ ಹೇಳಿ. ಕಂಬಳಿಪುರದಿಂದ ಪದೇ ಇಲ್ಲಿ ಅಂದರೆ ಸತ್ಯವಾದ ಇಲ್ಲೇ ಅಂತ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತು ಮಾಡಿದ್ದೀವಿ. ಆ ಬ್ಲ್ಯಾಕ್ ಸ್ಪಾಟ್ಗಳಲ್ಲೇ ಯಾವ ಒಂದಕ್ಕಿಂತ ಹೆಚ್ಚು ಅಪಘಾತಗಳು ಯಾವ ಜಾಗದಲ್ಲಿ ಆಗಿದೆ ಅಂತ ಹೇಳಿ ಗುರುತಿಸಬೇಕು. ಆ ಜಾಗಗಳಲ್ಲೂ ಕೂಡ ನಾವು ಈಗೇನು ಡಿಸ್ಕಸ್ ಮಾಡಿದ್ದೀವಿ, ಈ ಎಲ್ಲ ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿ. 3 ವರ್ಷದಲ್ಲಿ ಎಷ್ಟು ಅಪಘಾತಗಳು ಆಗಿದೆ ಆ ಬಗ್ಗೆ ಈಗ ಸದ್ಯಕ್ಕೆ ನನ್ನ ಹತ್ರ ಡಾಟಾ ಇಲ್ಲ, ನಾನು ಮುಂದೆ ತಿಳಿಸ್ತೀನಿ. ಅಂಥ ಕಡೆಗಳಲ್ಲೆಲ್ಲವೂ ಕೂಡ ಸ್ಪೀಡ್ ಲಿಮಿಟ್ ಸೈನ್ ಬೋರ್ಡ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದಂತಹ ವಿಷಯ ಇನ್ನಷ್ಟು ನ್ಯಾಷನಲ್ ಹೈವೇ ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ವರದಿ ಮೇಲಧಿಕಾರಿ 3 ವರ್ಷ ಕ್ಯಾಮ್ರಾಗಳು ಕೂಡ ಸರಿಯಾದ ರೀತಿಯಲ್ಲಿ ಕಾಣಿಸ್ತಾ ಇರೋದು ಕೆಲಸ ನಾವು RTOದವರಿಗೆ ಕಳಿಸ್ತೀವಿ. RTOವರು ಇಮಿಡಿಯೇಟ್ ಆಗಿ ಆ ಡಿಎಲ್ನ ನಾಟ್ ಓನ್ಲಿ ಅಮಾನತು ಕ್ಯಾನ್ಸಲ್ಲೇ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನಿಯಮಗಳನ್ನು ಕೂಡ ಹಾಗೆ ಸರ್. ಹೆದ್ದಾರಿಯಲ್ಲಿ ವೀಲಿಂಗ್ ಅಟ್ಟಹಾಸ ಜಾಸ್ತಿ ಆಗುತ್ತೆ. ಈಗ ಸ್ಪೆಷಲ್ ಡ್ರೈವ್ ಮಾಡ್ತೀವಿ ಸರ್. ಏನು ಈಗ ಈ ಹೊಸಕೋಟೆ ಬಿರಿಯಾನಿ ಅಂತೇಳಿ ಬೆಳಗ್ಗೆ ಎದ್ದು ಬರ್ತಕ್ಕಂಥ ಅದು ಆಗಲೇ ಮಾಡಿದ್ದೀವಿ. ಅದನ್ನ ಆಗಲೇ ಬಂದ್ ಮಾಡಿದ್ದೀವಿ. ಬೆಳಗ್ಗೆ 6 ಗಂಟೆವರೆಗೆ ಯಾವುದೇ ಬಿರಿಯಾನಿ ಅಂಗಡಿಗಳು ಓಪನ್ ಇಲ್ಲ. ಅದನ್ನು ಮಾಡ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗ್ ಆಗಲೇ ಬಂದ್ ಮಾಡಿದ್ದೀವಿ. ಆಗಲೇ ಮಾಡಿ 6 ತಿಂಗಳಾಯ್ತು. ಅದೇ ಉದ್ದೇಶಕ್ಕೆ ಇಲ್ಲೆಲ್ಲೂ ಹೊಸ್ಕೊಳ್ಳುತ್ತಿದ್ದಿಲ್ಲ. ಅವು ನಿನ್ನೆ ಇದು ಮಾಡಿದಾರಲ್ಲ, PM ಮಾಡಿದಾಗ ಥ್ಯಾಂಕ್ ಯು. ಇದಂತಹ ಒಂದು ಭೀಕರ ಅಪಘಾತದಲ್ಲಿ 7 ಜನ ಆದ್ದರಿಂದ ಇವತ್ತು ನಾವು ಒಂದು ಜಾಯಿಂಟ್ ಸರ್ವೆ ಇಟ್ಕೊಂಡಿದ್ದೀವಿ. ಈ ಜಾಯಿಂಟ್ ಸರ್ವೆಗೆ RTOರವರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು, PWDಯವರು, ಮಹೇಂದ್ರ ಕಂಪನಿಯವರು ಮತ್ತು ಪೊಲೀಸರು ಇವರೆಲ್ಲರೂ ಸೇರಿ ಅಪಘಾತ ಕಾರಣಗಳೇನಿರ್ಬೋದು ಪತ್ತೆ ಹಚ್ಚುವ ಸಲುವಾಗಿ ಜಾಯಿಂಟ್ ಸರ್ವೆ ಮತ್ತು ಮುಂದೆ ತಡೆಯೋಕ್ಕೆ ಕೆಲವು ಸಲಹೆ ಸೂಚನೆಗಳಿದ್ದಾವೆ. ಅದರ ಪ್ರಕಾರ ಕ್ರಮ ಕೈಗೊಳ್ತೀವಿ. ಅದರಲ್ಲಿ ಮೊದಲು ಈ ರಸ್ತೆಗಳಲ್ಲಿ ಸ್ಟ್ರೀಟ್ ಲೈಟ್ ಹೆಚ್ಚು ಮಾಡಬೇಕು ಅಂತ ಹೇಳ್ತು. ಎರಡನೇದು ಕ್ಯಾಮರಾಗಳೇನಾಗಿದ್ದಾವೆ ಅಂತ ಹೇಳಿದರೆ ಸೋಲಾರ್ ಕ್ಯಾಮರಾಗಳಾಗಿದ್ದಾವೆ, ಅದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಕೊಡೋ ಕ್ಯಾಮರಾಗಳನ್ನ ಹಾಕಬೇಕು. ನೈಟ್ ವಿಷನ್ ಕ್ಯಾಮರಾ ಈ ಕ್ಯಾಮರಾ ಕೂಡಿರ್ತಕ್ಕಂತಹ ಊರುಗಳೆಲ್ಲವೂ ಕೂಡ ಟೋಲಲ್ ಆಗಿರುತ್ತೆ. ಪ್ರತಿದಿನ ಒಬ್ಬ ಪೊಲೀಸ್ ಸಿಬ್ಬಂದಿ ಅಲ್ಲಿ ಯಾರು ಓವರ್ ಮಾಡಿದ್ದಾರೆ ಮತ್ತು ಯಾರು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಹ ವಾಹನಗಳ ಬಗ್ಗೆ ಪ್ರತಿದಿನ ಮೊಕದ್ದಮೆಗಳನ್ನು ದಾಖಲಿಸಬೇಕು ಮತ್ತು ಅವರಿಗೆ
ನಿಲ್ಲಿಸಬೇಕು ಅಂತ ಹೇಳಿ. ಮತ್ತು ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂದರೆ ಬ್ರಿಡ್ಜ್ ಇರುವಂಥ ಸ್ಥಳಗಳಲ್ಲಿ 3 ways ಇದೆ, ಅದು ಆಗ್ತಿದ್ದ ಹಾಗೆಯೇ 2 ways ರಸ್ತೆಗಳಾಗಿದ್ದಾವೆ. ಸೊ ಅಗಲವಾಗಿ ಎಲ್ಲಿ ದೇಶದಿಂದ 2 ways ಆಗುತ್ತೆ ಅಲ್ಲಿ ಮರ್ಜರ್ ಆಗಿರುವಂಥ ಜಾಗಗಳಲ್ಲಿ ಮರ್ಜರ್ ಬ್ಲಿಂಕರ್ಗಳನ್ನು ಹಾಕಬೇಕು ಅಂತ ಹೇಳಿ, ಮತ್ತು ಅದಕ್ಕೆ ಸೂಕ್ತವಾದಂಥ ಸೈನ್ ಬೋರ್ಡ್ಗಳನ್ನು ಹಾಕಬೇಕು ಅಂತ. ಮತ್ತು ಅಷ್ಟು ಎಲ್ಲ ಕಂಡು ಬಂದಲ್ಲಿ ಎಲ್ಲ ಕಡೆಗಳಲ್ಲಿ ಸೈನ್ ಬೋರ್ಡ್ಗಳನ್ನು ಮತ್ತು ಸ್ಪೀಡ್ ಲಿಮಿಟ್ ಎಷ್ಟಿದೆ ಅಂತ ಹೇಳೋದ್ರ ಬಗ್ಗೆ ಸೈನ್ ಬೋರ್ಡ್ಗಳನ್ನು ಹಾಕಬೇಕು ಅಂತ ಹೇಳಿ. ಬ್ರಿಡ್ಜ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಸ್ಟಡ್ಸ್ಗಳನ್ನು ಸ್ಟಡ್ಸ್ಗಳನ್ನು ಹಾಕಿಬಿಟ್ಟು ಸ್ಪೀಡ್ ಬ್ರೇಕರ್ ಥರ ಸ್ಟಡ್ಸ್ಗಳನ್ನ ಹಾಕಬೇಕು ಅಂತ ಹೇಳೋದು ಡಿಸ್ಕಷನ್ಸ್ ಆಗಿದೆ. ಆಮೇಲೆ ರಮ್ಲರ್ಸ್ಗಳನ್ನು ಹಾಕಬೇಕು ಅಂತ ಹೇಳೋದನ್ನು ಕೂಡ ಇವತ್ತು ಚರ್ಚೆ ಆಗಿದೆ. ಇನ್ನು ಮುಂದೆ ವಾರದಲ್ಲಿ ನಾವು ಆಟೋರು ಅಚಾನಕ್ಕಾಗಿ ರೋಡಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡೋದಕ್ಕೆ ಸ್ಪೀಡ್ ಲಿಮಿಟನ್ನು ಯಾರು ಮೀರಿರ್ತಾರೆ ಅಂಥವ್ರ ಬಗ್ಗೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಕಳಿಸ್ಬಿಟ್ಟು ಯಾರು ಈ ಥರ ಯಾವ ವೆಹಿಕಲ್ಲು ಅತಿವೇಗಕ್ಕೆ ಚಾಲನೆ ಮಾಡಿದ್ದಾರೆ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಕಡಿಮೆ ಏರಿಸ್ಬಿಟ್ಟು ಆರ್ ಟಿ ಒ ಇದ್ದಾಗಿ ಆರ್ ಟಿ ಒ ಹೊಡೆದ್ರೆ ಒಂದು ಇಟ್ಕೊಡ್ತಾರೆ. ಅದೇನು ಆರ್ ಟಿ ಒ ಹೋಗಬೇಡ, ಆ್ಯಪಲ್ ಅಡ್ರೆಸ್ ಸಿಗುತ್ತೆ ಅವರಿಗೆ, ಆ ಅಡ್ರೆಸ್ಸಿಗೆ ನೋಟಿಸ್ ಜನರೇಟ್ ಮಾಡಿ ಕಳಿಸ್ತಾರೆ. ಬಂದು ಬೆಟ್ಟಿಗೆ ಚಾರ್ಜಿಂಗ್ ಆಗಿ ಕೊಡ್ತೀವಿ. ಅವ್ರಿಗೆ ಎಷ್ಟೇ ಹೆಸರುಗಳು ಬಂದ್ರೆ ನೀವು ಯಾರು ಇದು ಮಾಡ್ತಾ ಇಲ್ಲ. ಮಾಡ್ತಾಯಿದ್ದೀವಿ 27 ಟೋಟಲ್ ಅಂದರೆ 3 ವರ್ಷದಲ್ಲಿ ಇದು 3 ವರ್ಷಗಳಿದೆ. ಎರಡಾಗಿ ಗೊತ್ತಾಗಿದೆ.